ಕೋವಿಡ್ ಚುಚ್ಚುಮದ್ದು ನೀಡಿ ಜನರ ರಕ್ಷಣೆ ಹಾಗೂ ಭದ್ರತೆಯಲ್ಲಿ ಭಾರತವನ್ನ ಉನ್ನತ ಶ್ರೇಣಿಯಲ್ಲಿರಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿಸಲು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮತ ನೀಡುವಂತೆ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕೆಸಿ ಕಲ್ಮರುಡಪ್ಪ ಮನವಿ ಮಾಡಿದರು. ಇಂದು ಸಕರಾಯಪಟ್ಟಣದಲ್ಲಿ ನಡೆಯುತ್ತಿರುವ ಸಂತೆಯಲ್ಲಿ ಮತಪ್ರಚಾರ ನಡೆಸಿ ಮಾತನಾಡಿದರು. 5 ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇಲ್ಲ, ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ, ಬರಗಾಲ ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆಂದು ಆರೋಪಿಸಿದರು. ಸುಳ್ಳು ಹೇಳುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಉತ್ತರ ನೀಡಲಿದ್ದಾರೆ. ಜನಪರವಾದ ದೇಶದ ಭವಿಷ್ಯ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂಬ ಸದಿಚ್ಛೆಯನ್ನ ಮತದಾರರು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ 2 ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಡವರ ಬದುಕಿಗೆ ಶಕ್ತಿ ತುಂಬಿದ್ರಿಂದ ಅಚ್ಚೆ ದಿನ ಬಂದಿದೆ. ಉಜ್ವಲ ಯೋಜನೆಯಡಿ ಗ್ಯಾಸ್ ಉಚಿತ ನೀಡಿರೋದು, ಜನ್ಧನ್ ಖಾತೆ ತೆರೆದಿರೋದು, ಕೃಷಿ ಸಮ್ಮಾನ್, ಇರಾಕ್ ಇರಾನ್ ಯುದ್ಧ ಸಂದರ್ಭದಲ್ಲಿ ಭಾರತೀಯ ರಕ್ಷಣೆ ಮಾಡಿದ್ದು ಅಚ್ಚೆ ದಿನ ಅಲ್ಲವೇ ಅಂತ ಪ್ರಶ್ನೆ ಮಾಡಿದರು. ಪ್ರತಿ ಹಳ್ಳಿಗಳ ಸಂಪರ್ಕ ಕಲ್ಪಿಸುವ ಕಾಂಕ್ರೀಟ್ ರಸ್ತೆ ನಿರ್ಮಾಣದ ಜೊತೆಗೆ ದಲಿತ ಕಾಲೋನಿಗಳಿಗೂ ಉತ್ತಮವಾದ ರಸ್ತೆಗಳನ್ನು ನಿರ್ಮಿಸಿರೋದು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಲ್ಲಿ ಒಂದು ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಒಡೆಯರ್, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದೀಶ್ ಮದಕರಿ, ಲೋಕೇಶ್ ಮಾಸ್ಟರ್, ರಾಜ್ಯ ಮಡಿವಾಳ ಸಂಘದ ಉಪಾಧ್ಯಕ್ಷ ಶಿವಮೂರ್ತಿ, ಪ್ರದೀಪ್ ನಾಯ್ಕ್, ನಾಗೇಗೌಡ, ಮೋಹನ್ ಕುಮಾರ್, ಜಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಮತಯಾಚನೆ ಮಾಡಿದಂಥ ಸಂದರ್ಭದಲ್ಲಿ, ಅವರ ಮುಖವನ್ನು ನೋಡಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶವನ್ನು ಉಳಿಸಿದ್ದಾರೆ, ನಮಗೆ ಕೋವಿಡ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಹಲವು ಜನೋಪಯೋಗಿ ಕೆಲಸಗಳನ್ನು ನಮಗೆ ಮಾಡಿದ್ದಾರೆ, ಈ ದೇಶವನ್ನು ಭದ್ರತೆಯಿಂದ ಇಟ್ಟಿದ್ದಾರೆ ಅನ್ನೋದನ್ನು ನಾವು ಮತಯಾಚನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಜನರೇ ನಮಗೆ ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಸಿಕ್ಕಿದೆ. ಅದು ಆ ಸ್ಫೂರ್ತಿಯ ಮೇರೆಗೆ ನಾವು ಸುಳ್ಳು ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ವಿಚಾರಗಳನ್ನು ಕೂಡ ಹೇಳಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ನಾನು ಕೊಟ್ಟೆ ಅಂತಕ್ಕಂಥದ್ದು ಮತ್ತು 5 ಗ್ಯಾರಂಟಿಗಳನ್ನು ಹೇಳೋದನ್ನು ಬಿಟ್ಟರೆ ಸಿದ್ದರಾಮಯ್ಯನವ್ರು ಬೇರೆ ಏನನ್ನೂ ಹೇಳ್ತಾ ಇಲ್ಲ. ಇಷ್ಟು ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿ ಇಲ್ಲ. ಇವತ್ತು ಬರಗಾಲ ಬಂದಿದೆ, ಯಾರು ಕುಡಿಯೋ ನೀರಿಗೂ ಕೂಡ ತೊಂದರೆ ಇರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬರೀ ಗ್ಯಾರಂಟಿ ಜಪ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿಗೆ ಇವತ್ತು ತಕ್ಕ ಉತ್ತರವನ್ನು ಜನ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ಅಭಿವೃದ್ಧಿ ಮುಖ್ಯ ಮತ್ತು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಸುಳ್ಳಿನ ಸರಮಾಲೆಯನ್ನೇ ಸಿದ್ದರಾಮಯ್ಯನವರು ಬಿಚ್ಚಿಡ್ತಾ ಇದ್ದಾರೆ. ಆ ಸುಳ್ಳುಗಳಿಗೆ ತಕ್ಕ ಉತ್ತರವನ್ನು ಇಡೀ ನಾಡಿಗೆ ಇವತ್ತು ಚಂಬು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೇರೆಯವ್ರ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆಯನ್ನು ವಿಪರೀತವಾಗಿರ್ತಕ್ಕಂಥ ಬೆಲೆ ಏರಿಕೆಯನ್ನು ಮಾಡಿ ಗಂಡನ ಕೈಯಲ್ಲಿ ಕಿತ್ತು ಹೆಂಡತಿ ಕೈ ಕೊಡೋಂಥ ಕೆಲಸವನ್ನು 2,000 ರೂಪಾಯಿ ಕೊಟ್ಟು ನಾನು ಕೊಟ್ಟೆ ಅಂತಕ್ಕಂಥದ್ದು ಮಾಡಿದ್ದಾರೆ. ಅಕ್ಕಿಗೆ 1,200 ರೂಪಾಯಿ BJP ಸರ್ಕಾರ ಇದ್ದಾಗಾದರೆ ಇವತ್ತು 1,800 ರೂಪಾಯಿ, ಒಂದು ಪ್ಯಾಕೆಟಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಪ್ರತಿಯೊಂದು ರೇಟ್ನಲ್ಲೂ ಕೂಡ ಇವತ್ತು ಸ್ಟಾಂಪ್ ರೇಟ್ನನ್ನು 20 ರೂಪಾಯಿ ಇದ್ದಿದ್ದನ್ನು 100 ರೂಪಾಯಿ 500 ರೂಪಾಯಿಗೆ ಮಾಡಿದ್ದಾರೆ. ಈ ರೀತಿ ಹಗಲು ದರೋಡೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ಚುನಾವಣೆಯಲ್ಲಿ ಜನ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಮತ್ತು ಜನಪರವಾಗಿರ್ತಕ್ಕಂಥ ದೇಶದ ಭವಿಷ್ಯ ದೃಷ್ಟಿಯಿಂದ, ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಸದಿಚ್ಛೆಯನ್ನು ನಾವು ಹೋದ ಕಡೆ ಎಲ್ಲರೂ ಕೂಡ ಜನಾಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ನಾವು ಕನಿಷ್ಠ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ತಾರೆ ಅಂತಕ್ಕಂಥ ಸಿದ್ದರಾಮಯ್ಯನವರಿಗೆ 15 ಲಕ್ಷ ರೂಪಾಯಿನ ಹಾಕ್ಕೊಟ್ಟೆ ಅಂತ ಕೇಳ್ತಾ ಇದ್ದಾರೆ. ಮಾನ ಮರ್ಯಾದೆನೇ ಇಲ್ಲ ಸಿದ್ದರಾಮಯ್ಯಗೆ. ಎಲ್ಲಿ ಹೇಳಿದ್ದಾರೆ 15 ಲಕ್ಷ ಕೊಡ್ತೀನಿ ಅಂತ? ಕಾಂಗ್ರೆಸ್ನವರು ಲೂಟಿ ಮಾಡಿರ್ತಕ್ಕಂಥ ದುಡ್ಡನ್ನು ತಂದರೆ ಈ ದೇಶದ ಜನರಿಗೆ 15 ಲಕ್ಷ ರೂಪಾಯಿ ಹಂಚ್ಬೋದು ಅಂತಕ್ಕಂಥದ್ದನ್ನ ಹೇಳಿದರೆ ತಿರುತ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ತಾಕತ್ತಿದ್ದರೆ ಒಂದು ಸಾಬೀತುಪಡಿಸ್ಲಿ. ಮೋದಿಜಿ ಅವರು 15 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿರೋದನ್ನು ಸಾಬೀತುಪಡಿಸೋಕ್ಕಾಗ್ದಲ್ಲ ಈ ರೀತಿ ಸುಳ್ಳುಗಳನ್ನು ಹೇಳಿ ಜನರ ತಲೆಯನ್ನು ತಿಂತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಜನ ತುಂಬ ಬುದ್ಧಿವಂತರಿದ್ದಾರೆ, ನಾಲೆಡ್ಜ್ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, TV ಮಾಧ್ಯಮಗಳಿದ್ದಾವೆ, ಪತ್ರಿಕಾ ಮಾಧ್ಯಮಗಳಿದ್ದಾವೆ. ಸತ್ಯವಾಗಿರ್ತಕ್ಕಂಥ ವಿಚಾರ ಗೂಗಲಲ್ಲಿ ಟೆಸ್ಟ್ ಮಾಡಿದ್ರೆ ಸಿಕ್ಕುತ್ತೆ. ಈ ರೀತಿ ಎಲ್ಲದೂ ಇರೋದರಿಂದ ಇವತ್ತು ಅಚ್ಚೆ ದಿನ ಅಂತ ಕೇಳ್ತಾರೆ. ಅಚ್ಚೆ ದಿನ ಬರೋದು ಕಾಂಗ್ರೆಸ್ಸಿಗೆ ಲೂಟಿಕೋರಿಗಲ್ಲ. ಅವರು ಸಿದ್ದರಾಮಯ್ಯನ ದೃಷ್ಟಿಯಲ್ಲಿ ಅಚ್ಚೆ ದಿನ ಬರೋದು ಯಾರಿಗೆ ಅಂತಂದರೆ ಕಾಂಗ್ರೆಸ್ಸಲ್ಲಿ ಲೂಟಿ ಮಾಡಿದಾರಲ್ಲ ಅವ್ರಿಗೆ ಅಚ್ಚೆ ದಿನ ಬರೋದೇ ಇಲ್ಲ. ಮೋದಿಯವ್ರ ಕಾಲದಲ್ಲಿ ಅಚ್ಚೆ ದಿನ ಬರೋದು ಜನಸಾಮಾನ್ಯರಿಗೆ, ಬಡವರಿಗೆ ಬಲ ತುಂಬತಕ್ಕಂಥ ಕೆಲಸವನ್ನು ಮೋದಿಜಿಯವರು ಮಾಡಿದರೆ ಅಚ್ಚೆ ದಿನ ಬಂದಿದೆ. ಜನ್ಧನ್ ಖಾತೆ ಅಕೌಂಟ್ ಓಪನ್ ಮಾಡಿದರೆ ಅಚ್ಚೆ ದಿನ ಅಲ್ವಾ? ಗ್ಯಾಸ್ ಉಜ್ವಲ ಯೋಜನೆ ಕೊಟ್ಟರೆ ಅಚ್ಚೆ ದಿನ ಅಲ್ವಾ? ಕೃಷಿ ಸನ್ಮಾನ್ ಯೋಜನೆಯಲ್ಲಿ 4,000 ರೂಪಾಯಿ ರಾಜ್ಯ ಸರ್ಕಾರ, 6,000 ರೂಪಾಯಿ ಕೇಂದ್ರ ಸರ್ಕಾರ, ಅಚ್ಚೆ ದಿನ ಅಲ್ವಾ?
10,000 ರೂಪಾಯಿ ಯಾವುದೇ ಇವತ್ತಿನ ತನಕ ಸ್ವತಂತ್ರ ಬಂದ ಇತಿಹಾಸದಲ್ಲಿ ಯಾವುದೇ ರೈತರಿಗೆ ಹಾಕಿಲ್ಲದೆ ಇರತಕ್ಕಂಥದ್ದನ್ನು ಮೋದಿಜಿಯವರು ಹಾಕಿದ್ದಾರೆ. ಅಚ್ಚೇ ದಿನ ಅಲ್ವಾ? ಇವತ್ತು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ದೇಶದಲ್ಲಿ 35,000 40,000 ಇದು ಇಂಜೆಕ್ಷನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದು ಅಚ್ಚೇ ದಿನ ಅಲ್ವಾ? ಜನರ ಜೀವ ಉಳಿಸಿದ ಅಚ್ಚೇ ದಿನ ಅಲ್ವಾ? ಇರಾಕ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಣೆ ಮಾಡಿದ್ದು ಅಚ್ಚೇ ದಿನ ಅಲ್ವಾ? ಇದೆಲ್ಲದೂ ಕೂಡ ಅಚ್ಚೇ ದಿನನ ಜನರಿಗೆ ಗೊತ್ತಿದೆ. ಆದರೆ ಸಿದ್ದರಾಮಯ್ಯ ಸುಳ್ಳುಗಳನ್ನು ಹೇಳಿ ಜನರನ್ನು ಯಾಮಾರಿಸ್ಲಿಕ್ಕೆ ಹೊರಟಿದ್ದಾರೆ. ಆದರೆ ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ, ಯಾಮಾರಲ್ಲ. ಕಳೆದ ಬಾರಿ ಯಾಮಾರಿದ್ದಾರೆ, ಈ ಬಾರಿ ಯಾಮಾರಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ.